ಕಳಪೆ ರಸ್ತೆ ಸೇತುವೆ ಕಾಮಗಾರಿ ತನಿಖೆ ಮಾಡದಿದ್ರೆ ಉಗ್ರ ಹೋರಾಟ. ನಲ್ಲೂರು ಶ್ರೀನಾಥ್. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆ ಮಾಡದೆ ಬಿಲ್ ಮಾಡಿಕೊಂಡು 10 ಲಕ್ಷ ರು ಗುಳುಂ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಲ್ಲೂರು ಶ್ರೀನಾಥ್ ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜ್ಯೋತಿಗೌಡನಾಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 2 ಕಾಮಗಾರಿಗಳು ಆಗಿದ್ದು, ರಸ್ತೆ ಕಾಮಗಾರಿ ಮಾಡಬೇಕಾದ ಸ್ಥಳದಲ್ಲೇ ಮಾಡದೆ ಬೇರೆ ಕಡೆ ಕಾಮಗಾರಿ ಮಾಡಿದ್ದಾರೆ. ಅಲ್ಲದೆ 2022-23ನೇ ಸಾಲಿನಲ್ಲಿ ರಸ್ತೆ ಮಾಡದೆ ಬಿಲ್ 10 ಲಕ್ಷ ರು ಗುಳುಂ ಮಾಡಿದ್ದಾರೆ. ಸರ್ಕಾರ ಹಣವನ್ನು ಇಲಾಖೆಯ ಅಧಿಕಾರಿಗಳು ನುಂಗಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಲೋಕೋಪಯೋಗಿ ಇಲಾಖೆಯ ಇಇ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಇಲಾಖೆ ಎಇಇ ಭೇಟಿ ಮಾಡಿ ವಿಷಯ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇಇ ಅವರು ಕೂಡ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಇದರ ಬಗ್ಗೆ ಕೂಡಲೇ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಸರ್ಕಾರ ಮುಖ್ಯ ಇಂಜಿನಿಯರ್ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಶ್ರೀನಾಥ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಮುಖಂಡ ನಾಗರಾಜು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಅವ್ರು ಕಂಪ್ಲೇಂಟ್ ಮಾಡಿದ್ದೀವಿ, ಈ ಕೆಲಸವೇ ಇಲ್ಲ ಅಂತ ಇದ್ದಾರೆ. ಈ ಕೆಲಸ ಬರೋದೇ ಇಲ್ಲ, ಇಲ್ಲವೇ ಇಲ್ಲ ಅಂತ ಇದ್ದಾರೆ. ಹಾಗಾಗಿ ನಾನು ಒಂದ್ಸರಿ ಭೇಟಿ ಮಾಡಿದೆ, ಆಮೇಲೆ ಮಾಹಿತಿಗೂ ಹಾಕಿದೆ. ಸರ್, ಇದು ಸಂಬಂಧಪಟ್ಟಾಗ ಮಾಹಿತಿ ಕೊಡಿ ಅಂದರೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಮಾಡಿದ್ದಾರೆ ಇವರು? 2022-23ನೇ ಸಲ ಕಾಮಗಾರಿ ಮಾಡದೇನೆ ಬಿಲ್ ಮಾಡಿದ್ದಾರೆ ಅಂತ ನನಗೆ ಅನುಮಾನ. ಕಾಮಗಾರಿ ಆಗಿಲ್ಲ. ನನ್ನೂರ ಮುಂದೆ, ನನ್ನೂರು ಪಕ್ಕದಲ್ಲಿ ನನ್ನೂರದೇ ಅದು ಸೇತುವೆ, ಕೆರೆಗೂ ಮತ್ತು ಕಾಲುವೆಗೂ ಸೇತುವೆ ಆಗಿರೋದು. ಅದು ದುರಸ್ತಿನೇ ಆಗಿಲ್ಲ ಅಂತಂದ್ಮೇಲೆ ಇದು ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ AW ಅವ್ರಿಗೂ ಭೇಟಿ ಮಾಡಿದ್ದೀನಿ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. AW ಅವರನ್ನು ಮಾತಾಡಿದ್ರೆ ಏನಂತಾರೆ, ಕರೆದ ಮೇಲೆ ಅದೇನು ಕೆಲಸ ಮಾಡಿದ್ರೆ ಇಲ್ವೋ ಯಾವುದೋ ಮಾತು ಕೇಳ್ತಾರೆ. ಭಾಳ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ತಾವು ಸ್ವಲ್ಪ ಜಾಸ್ತಿ ನ್ಯೂಸ್ ಮಾಡಿ ಇದನ್ನ ಮೇಲಧಿಕಾರಿಗಳು SC ಮೈಸೂರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಮತ್ತು ಚೀಫ್ ಇಂಜಿನಿಯರ್ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ತನಿಖೆ ಮಾಡೋದಕ್ಕೂ ಆದೇಶ ಮಾಡಿದ್ದೀನಿ. ಯಾರು AW ಅವರು ತನಿಖೆ ಇಲ್ಲ, ಬರೀ ಬಾಯಿ ಮಾತಲ್ಲೆಲ್ಲ ನಡೀತಾ ಇದೆ. ಇದು ತುಂಬ ಅಕ್ರಮ ಮಾಡಿದ್ದಾರೆ. 10 ಲಕ್ಷ ಅಮೌಂಟನ್ನು ಬರೀ ಗುಳುಂ ಮಾಡಿದ್ದಾರೆ. ಯಾವುದೇ ಕಾಮಗಾರಿ ಮಾಡಿಲ್ಲ. ಈಗ ನಾವು ಸುಮ್ಮನೆ ನಂತರ ಆಮೇಲೆ ಎಲ್ಲೋ ಬೇರೆ ಕಡೆ ಇಲ್ಲಿ ನಾಮಕ ಇದು ಏನು ನೇಮ ಕೊಡ್ತಿದೆ ಸರ್, ಅಲ್ಲಿ ಮಾಡಿಬಿಟ್ಟು ಬೇರೆ ಕಡೆ ಮಾಡೋಕ್ಕಾಗತ್ತೆ ಕೆಲಸ. ಆಮೇಲೆ ಇನ್ನೊಂದು ವರ್ಕ್ ಇದೆ ಸರ್, ಜ್ಯೋತಿಗೌಡಪುರ ಚಾಮರಾಜ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 80ರಿಂದ ನಲ್ಲೂರು ಮೊಳೆ ಜ್ಯೋತಿಗೌಡಪುರ ಕುರುಗುಂಡಿ ರಸ್ತೆ ಸರಪಳಿ 0-0 6 ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ. ಇದನ್ನೇನು ಮಾಡಿದ್ದಾರೆ, ಎಸ್ಟಿಮೇಟ್ ಇರ್ತಕ್ಕಂಥ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಜಾಗ ಮಾಡಿದ್ದಾರೆ. ಶಾಲೆ ಮುಂಭಾಗ, ಜ್ಯೋತಿಗೌಡಪುರ ಶಾಲೆ ಮುಂಭಾಗ ಎಲ್ಲರೂ ಕಿತ್ತಾಕ್ಬಿಟ್ಟಿದ್ದಾರೆ ರಸ್ತೆನ. ಆಮೇಲೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ಇದು ಇಲ್ಲಿ ಬರೋದ್ಮೇಲೆ ಅಂದ್ಬಿಟ್ಟು ಇನ್ನೊಂದು ಕಡೆ ಸರಿ ಕಿತ್ತಾಕಿದ ಮೇಲೆ ಆ ರಸ್ತೆ ಡೆವಲಪ್ ಮಾಡ್ಬೇಕಾದ್ರೆ ಯಾರು ಕಿತ್ತಾಕ್ತವ್ರು ಅವರೇ. ಇವತ್ತು ಜೈ ಬಂದಿದ್ರು, ಆ ವಿಚಾರವಾಗಿ ಇಷ್ಟು ಕಂಪ್ಲೇಂಟ್ ಮಾಡಿದ್ಮೇಲೆ ಜೈ ಬಂದಿದ್ರು. ಜೈ ಬಂದು ಗುತ್ತಿಗೆದಾರರಿಗೆ ಫೋನ್ ಮಾಡಿ ಎಲ್ಲ ಚರ್ಚೆ ಮಾಡೋದು. ಗ್ರಾಮದ ಮುಖಂಡರು ಇನ್ನೂ ತುಂಬ ಜನ ಇದ್ರು. ಆ ಸಂದರ್ಭದಲ್ಲಿ ಅವರು ನಾನು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಪಾಟೀಲ್ ಗೌಡ ಅಂತ, ಇಂಜಿನಿಯರು ರಾಜು ಅಂತ. ಇದಕ್ಕೆ ಮೇನ್ ಭ್ರಷ್ಟ ಅಂತಂದ್ರೆ AW ಯಾಕಂದ್ರೆ ಅವ್ರು ತುಂಬ ಕಿಂದೆ ಜೈಗಳು ಏನು ಮಾಡೋದಕ್ಕಾಗಲ್ಲ. ಅವರು ಒಪ್ಪಿಗೆ ಕೊಟ್ಟರೆ ಮುಂದುವರೆದಿದ್ದಲ್ಲ. ಈ ಥರ ಭ್ರಷ್ಟಾಚಾರ ಮಾಡಿ 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 ನೋಡಿ, ಇಲ್ಲಿ ಏನು ನೇಮ ಕೊಡ್ತಿದೆ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೊಂದ್ಸರಿ ಅಲ್ಲಿ ಅಮೌಂಟ್ ಹಾಕೋದಕ್ಕಾಗಲ್ಲ, ಅನುದಾನ ಹಾಕೋದಕ್ಕಾಗಲ್ಲ. ಇದು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ನಮ್ಗೆ ಅಲ್ಲಿತ್ತು ಇಲ್ಲಿತ್ತು ಒತ್ತಾಯದ ಮೇಲೆ ಏನೋ ಮಾಡ್ಬೇಕು ಅಂತ ತ್ಯಾಪೆ ಆಗ್ತದೆ. ಈಗ ಆಲ್ರೆಡಿ ಪಾಟೀಲ್ ಗೌಡ ಒಪ್ಕೊಂಡಿದ್ರೆ ಗೊತ್ತಿದ್ದಾರೆ ಈ ವಿಚಾರ. ಬಟ್ ಇದಂತೂ ಕಾಮಗಾರಿ ಆಗೇ ಇಲ್ಲ ಸರ್. ಯಾವುದೋ ಈ ಅಪ್ರೋಚ್